ಗಾದೆ ಮಾತಿದೆ, ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕಾಗಿ ಹುಡುಕಿದೀವಿ ಅಂತ. ಇದ್ಯಾಕೆ ಹೇಳ್ತೀನಿ ಅಂತಂದ್ರೆ, ಶುದ್ಧ ಬೆಣ್ಣೆ ಎಲ್ಲಿದೆ ಅಂತ ಹುಡುಕೋಕ್ಕಿಂತ ನಾವೇ ಮನೆಯಲ್ಲಿ ಶುದ್ಧ ಬೆಣ್ಣೆ ತಯಾರಿ ಮಾಡ್ಕೋಬೋದು. ನಿಮ್ಮ ಅಕ್ಕಪಕ್ಕದಲ್ಲೋ ನಿಮ್ಮ ಹಳ್ಳಿನಲ್ಲೋ ಯಾರಾದರೂ ಎಮ್ಮೆ ಹಾಲನ್ನು ನೀರು ಹಾಕದೆ ಕೊಡಿ ಅಂಥೇಳಿ ಹೆಚ್ಚು ಬೆಲೆ ಕೊಟ್ಟು ಖರೀದಿ ಮಾಡಿ, ಅದರಿಂದ ಹೆಪ್ಪಾಕಿ ಮೊಸರು ಮಾಡಿ, ಮೊಸರು ಕಡಿದು ಬೆಣ್ಣೆ ಮಾಡಿ, ಮಜ್ಜಿಗೆನ ಬಳಸಿ ಬೆಣ್ಣೆ ನೋಡಿ, ಈ ರೀತಿ ತಯಾರಾದ ಬೆಣ್ಣೆ ನಮ್ಮ ಮನೆಯಲ್ಲಿ ನಮ್ಮ ಊಟದ ಟೇಬಲ್ ಮೇಲಿದೆ. ಈ ರೀತಿ ಶುದ್ಧ ಬೆಣ್ಣೆನ ತಯಾರು ಮಾಡಿಕೊಂಡು ಬಳಸ್ಬೋದು. ಇದನ್ನು ಕಾಯಿಸಿ ತುಪ್ಪ ಮಾಡ್ಕೋಬೋದು. ಇದು ಯಾಕೆ ಹೇಳ್ತೀನಿ ಅಂತೇಳಿದರೆ, ಇವತ್ತು ಮಾರ್ಕೆಟ್ನಲ್ಲಿ ಶುದ್ಧವಾದಂಥ ಬೆಣ್ಣೆ ತುಪ್ಪ ಸಿಗೋದು ಭಾಳ ಕಷ್ಟ. ಎಲ್ಲ ಕಡೆ ಕಲಬೆರಕೆ ತುಪ್ಪ ಕಲಬೆರಕೆ ಬೆಣ್ಣೆ ಮಾರಾಟಗಾರರು ಹೆಚ್ಚಾಗಿದ್ದಾರೆ. ಇದರಿಂದ ಈ ಪ್ರಯತ್ನ ಶುದ್ಧ ಬೆಣ್ಣೆ ತಯಾರಿಗಾಗಿ